ಅತ್ತೆ ಅಂದ್ರೆ ತಾಯಿ ಸಮಾನ ಅಂತಾರೆ. ಆದ್ರೆ ಇಲ್ಲೊಬ್ಬ ಸೊಸೆ ಮಾವ ಹಾಗೂ ಅತ್ತೆಯನ್ನ ಮನಸ್ಸು ಇಚ್ಛೆ ಥಳಿಸಿ ದರ್ಪ ಮೆರೆದಿದ್ದಾಳೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಅತ್ತೆ ಮಾವನ ಮೇಲೆ ಲೇಡಿ ಡಾಕ್ಟರ್ ದರ್ಪ, ಮಕ್ಕಳ ಜೊತೆ ಸೇರಿ ಮನಸ್ಸೋ ಇಚ್ಛೆ ಥಳಿತ. ಹೀಗೆ ವಯಸ್ಸಾದವರು ಅಂತ ಕನಿಕರವಿಲ್ಲದೆ ಮನಸ್ಸೋ ಇಚ್ಛೆ ಥಳಿಸ್ತಿರೋ ದೃಶ್ಯ ನೋಡಿದ್ರೆ ಎಂಥವರಿಗಾದ್ರೂ ಕರಳು ಚುರುಕನ್ನುತ್ತೆ. ಅಷ್ಟೇ ಅಲ್ಲದೆ ವಿಡಿಯೋ ರೆಕಾರ್ಡ್ ಮಾಡೋ ವ್ಯಕ್ತಿಗೆ ಆವಾಜ್ ಕೂಡ ಹಾಕಿದ್ದಾಳೆ. ಈ ರೀತಿ ದರ್ಪ ತೋರ್ತಿರೋ ಮಹಿಳೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ವೈದ್ಯೆ. ಹೆಸರು ಪ್ರಿಯದರ್ಶಿನಿ ಅಂತ. ವೃದ್ಧ ಅತ್ತೆ ಮಾವನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಮಾರ್ಚ್ 10ರಂದು ವೃದ್ಧ ದಂಪತಿ ವಾಸ ಮಾಡೋ ಮನೆಗೆ ಹೋಗಿದ್ದಾಕೆ ಏಕಾಏಕಿ ಹಲ್ಲೆ ಮಾಡಿದ್ದಾಳಂತೆ. ವೈದ್ಯೆ ಪ್ರಿಯದರ್ಶಿನಿ 2007ರಲ್ಲಿ ನವೀನ್ ಕುಮಾರ್ ಎಂಬಾತನನ್ನ ಮದುವೆಯಾಗಿದ್ರು. ಇಬ್ಬರಿಗೂ 2 ಮಕ್ಕಳಿವೆ. ಆದರೆ ಕೆಲ ವರ್ಷಗಳಿಂದ ಪತಿ ಪತ್ನಿ ಮಧ್ಯೆ ಜಗಳ ಶುರುವಾಗಿ ಡಿವೋರ್ಸ್ಗೂ ಕೂಡ ಅರ್ಜಿ ಹಾಕಿದ್ದಾರೆ. ಪ್ರಕರಣ ಕೋರ್ಟ್ನಲ್ಲಿದ್ದು ಡಿವೋರ್ಸ್ ಬಗ್ಗೆ ನಿರ್ಧಾರ ಆಗಿಲ್ಲ. ಕಳೆದ 10 ವರ್ಷಗಳಿಂದ ಪ್ರಿಯದರ್ಶಿನಿ ಅತ್ತೆ ಮಾವನಿಗೆ ಕಿರುಕುಳ ಕೊಡುತ್ತಿದ್ಲಂತೆ. ಆಗಾಗ ಮನೆಯಲ್ಲಿ ಜಗಳ ಆಗ್ತಿತ್ತಂತೆ. ಈಕೆ ಕಾಟಕ್ಕೆ ಬೇಸತ್ತಿದ್ದ ವೃದ್ಧ ದಂಪತಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಪ್ರತ್ಯೇಕವಾಗಿ ವಾಸವಿದ್ರು. ಈಕೆ ಕಾಟಕ್ಕೆ ಕೋರ್ಟ್ ಮೊರೆ ಹೋಗಿ ಕಿರುಕುಳ ಕೊಡ್ತಾಳೆ ಅಂತ ಅಳಲು ತೋಡ್ಕೊಂಡಿದ್ರು. ಕೋರ್ಟ್ ಕೂಡ ಅತ್ತೆ ಮಾವನನ್ನ ಭೇಟಿಯಾಗಬಾರದು ಅಂತ ಆದೇಶ ನೀಡಿತ್ತು. ಅಷ್ಟಾಗಿಯೂ ಮಾರ್ಚ್ 10ರಂದು ಅತ್ತೆ ಮಾವನ ಮನೆಗೆ ತನ್ನ ಮಕ್ಕಳ ಜೊತೆ ಹೋಗಿದ್ದ ಪ್ರಿಯದರ್ಶಿನಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. 2017 ಇಂದ ಅವ್ರ ಮಧ್ಯದಲ್ಲಿ ರಿಲೇಷನ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ಅವ್ರು ಬೇರೆ ಬೇರೆ ಇದ್ದಾರೆ. ಮಗ ಪೇರೆಂಟ್ಸ್ ಜೊತೆ ಇದ್ದಾನೆ. ಈಗ ಪೇರೆಂಟ್ಸ್ ಮನೆಗೆ ಬಂದು ಸ್ವಲ್ಪ ಗಲಾಟೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೇಸ್ ರಿಜಿಸ್ಟರ್ ಆಗಿ ಅವರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಇನ್ನು ಹಲ್ಲೆಯ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಪೊಲೀಸರನ್ನ ಟ್ಯಾಗ್ ಮಾಡಿ ಪ್ರಿಯದರ್ಶಿನಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಕೇಸ್ ದಾಖಲಿಸಿರೋ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ವೈದ್ಯಗೆ ನೋಟಿಸ್ ನೀಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.